ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ಪಾಪು ಹುಟ್ಟಿದ ಮೇಲೆ ಎಲ್ಲೂ ದೂರ ಟ್ರಾವೆಲ್ ಮಾಡಿರಲಿಲ್ಲ ನಾವು. ಸೊ ಅಂದರೆ ಒಂದು 20 ಕಿಲೋಮೀಟರ್ ಒಳಗಡೆ, ತುಂಬ ದೂರ ಹೋಗಿರಲಿಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ಪಾಪುನ ಕರ್ಕೊಂಡು ಒಂದು ಲಾಂಗ್ ಡ್ರೈವ್, ಒಂದು ಲಾಂಗ್ ಡಿಸ್ಟೆನ್ಸ್ ಇರೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಅದು ಎಲ್ಲಿ ಏನು ಅಂತ ನಾನು ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಸೊ ಫಸ್ಟು ಇವಾಗ ತಲೆಯಲ್ಲಿ ಫಸ್ಟು ನಮ್ಮ ಪಾಪುಗೆ ಏನೇನು ಬೇಕೋ ಎಲ್ಲನೂ ಪ್ಯಾಕ್ ಮಾಡ್ಕೋಬೇಕು. ಮೊದಲಾಗಿದ್ರೆ ನಾನು ಚಂದು ಇಬ್ಬರೇ ಇದ್ವಲ್ವಾ, ನನಗೇನು ಬೇಕೋ ಅದನ್ನು ನಾನು ಎತ್ಕೋತಾ ಇದ್ದೆ, ಅವ್ರಿಗೇನು ಬೇಕೋ ಅದನ್ನು ಪ್ಯಾಕ್ ಮಾಡ್ಕೊಂಡ್ಬಿಡ್ತಿದ್ರು. ಸೊ ಇವಾಗ ಫಸ್ಟು ಮಗುಗೆ ಏನು ಬೇಕೋ ಅದನ್ನು ಪ್ಯಾಕ್ ಮಾಡಬೇಕು. ಸೊ ಮೇಯ್ನ್ ನನಗೆ ಏನೇನು ನೆನಪಿದೆ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ, ಡೈಪರು, ವೆಟ್ ವೈಪ್ಸು ಇದನ್ನೆಲ್ಲ. ಆ್ಯಂಡ್ ಪಾಪುಗೆ ಎಷ್ಟು ಬಟ್ಟೆ ತೊಗೊಂಡ್ರು ಸಾಕಾಗಲ್ಲ, ಅವರಿಗೆ ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ಆ್ಯಂಡ್ ನನಗೆ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲ ಬಟ್ಟೆನೂ ಟೈಟ್ ಆಗ್ತಿದೆ, ಸ್ವಲ್ಪ ದಪ್ಪ ಆಗಿಬಿಟ್ಟಿದೆಯಲ್ಲ, ಹಾಗಾಗಿ. ಸೊ ಸ್ಯಾರಿ ಹಾಕೊಳ್ಳೋಣ ಅಂತ ಅಂದರೆ ಇದು ಬ್ಲೌಸ್ ಟೈಟ್ ಆಗುತ್ತೆ, ಅದನ್ನು ಸ್ಟಿಚ್ ಬಿಚ್ಚಬೇಕು, ಇಲ್ಲ ಅಂತಂದರೆ ಹೊಸ ತಗೋಬೇಕು, ಆ ಥರ ಆಗಿಬಿಟ್ಟಿದೆ. ಸೊ ಹಾಗಾಗಿ ಏನು ಮಾಡೋದು, ಹೋಗಿ ಸ್ವಲ್ಪ ತೊಗೊಂಡೋಣ ಅಂತ ಅನ್ಕೋತಾ ಇದ್ದೀನಿ. ಬಟ್ ಇನ್ನೂ ಚಂದು ಬಂದಿಲ್ಲ, ಬಂದರೆ ಸ್ವಲ್ಪ ಶಾಪಿಂಗ್ ಮಾಡೋಕ್ಕೆ ಹೋಗಬೇಕು. ಸೊ ಇದೊಂದು ಟಾಪು ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ, ಮಿಂತ್ರಾಯಿಂದ ಬುಕ್ ಮಾಡ್ಕೊಂಡಿದ್ದೆ ಇದನ್ನು. ಸೊ ಇದು ಅಂದರೆ ಫೀಡಿಂಗ್ ಜಿಪ್ ಇದೆ, ಫೀಡಿಂಗ್ ಕುರ್ತಾ. ಸೊ ನೋಡೋಣ ಹೆಂಗಾಗುತ್ತೋ ಹಾಗೆ. ಯಾವುದು ಸಾಂಗ್ ಇಡ್ತಿದ್ರೆ ಹೇಳಿ ಪಾಪು. ಏನು ಏನು ನಂದು ವಿಡಿಯೋ ಮುಗಿತು, ನೀನು ಸ್ಟಾರ್ಟ್ ಮಾಡು. ಆಮೇಲೆ ಬ್ಲಿಂಕಿಟಿಂದ ಪೋರ್ಟಬಲ್ ಗ್ಯಾಸ್ನ ಬುಕ್ ಮಾಡಿದ್ದೆ, ಸದ್ಯ ತಂದು ಕೊಟ್ಬಿಟ್ಟು ಹೋದರು. ನಿನ್ನೆಯಿಂದ ಚೆಕ್ ಮಾಡ್ತಾ ಇದ್ದೆ, ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತಾ ಇತ್ತು. ಆ್ಯಂಡ್ ಶಾಪಲ್ಲೂ ನಮ್ಮ ಅಕ್ಕ ಕೇಳ್ಕೊಂಬಂದ್ರಂತೆ, ಸಿಗಲಿಲ್ಲ. ಸೊ ಬೆಳಿಗ್ಗೆನೂ ಚೆಕ್ ಮಾಡಿದ್ದೆ, ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತಿತ್ತು. ಇವಾಗ ಚೆಕ್ ಮಾಡಿದೆ, ಇತ್ತು. ಸೊ ಹಾಗಾಗಿ ಬುಕ್ ಮಾಡಿಬಿಟ್ಟೆ. ಸೊ ಆಚೆ ಹೋಗ್ತಿದ್ದೀವಲ್ಲ, ಸೊ ಬೇಕಾಗುತ್ತೆ ಎಮರ್ಜೆನ್ಸಿಗೆ ಏನಾದರೂ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದೆ. ಸೊ ಇದಕ್ಕೆ ಇಲ್ಲಿ ಗ್ಯಾಸ್ ಫಿಲ್ ಮಾಡಬೇಕು. ಸದ್ಯ ಸಿಕ್ತಲ್ಲ. ಏನು ಮಾಡ್ತಿದ್ಯಾ ಪಾಪು? ಪ್ಯಾಕ್ ಮಾಡ್ತಾ ಇದೀಯಾ? ಏನು ಇಷ್ಟೊಂದು ಬಟ್ಟೆನಾ? ಇಷ್ಟೊಂದು ಬಟ್ಟೆ ಬೇಕಾ ಪಾಪು? ಸ್ಕೂಲ್ಗೆ ಹೋಗಕ್ಕ? ಎಲ್ಗೆ ಹೋಗಕ್ಕೆ? ನೋಡಿ, ಜಸ್ಟು ನಾನು ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇವಳು ಎಷ್ಟು ಬಟ್ಟೆಗಳನ್ನ ತೆಗೆದು ಪ್ಯಾಕ್ ಮಾಡ್ಕೋತಾವಳೆ. ಹೆಂಗೆ ದೊಡ್ಡ ಬ್ಯಾಗ್ ತೊಗೊಂಡು ಎಲ್ಲನೂ ಮಡಚಿ ಹೆಂಗೆ ಇಟ್ಕೋತಾ ಇದ್ದಾಳೆ ನೋಡಿ. ಆಯ್ತಾ ಪ್ಯಾಕ್ ಇವಾಗ? ಸರಿ. ಹಾಂ, ಆ್ಯಕ್ಚುಲಿ ರೀಲ್ಸಲ್ಲಿ ನೋಡ್ಬಿಟ್ಟು ಅವಳು ಇದೇ ಥರ ಮಾಡು ಮಮ್ಮಿ, ನಾನು ಎತ್ತುತ್ತೀನಿ, ಆಮೇಲೆ ನೀನು ಮಾಡಿಕೊಡ್ಬೇಕು ಅಂತ ಹೇಳಿದ್ಲು. ಅದಕ್ಕೆ ಮನೇಲಿ ಏನಿದೆಯೋ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 2 ಬರೆದಿದ್ದೀನಿ. ಪಾಪು ಬಾ, ನೀನು ಯಾವ್ದು ಎತ್ಕೋತೀಯೋ ಅದನ್ನು ಮಾಡ್ಕೊಡ್ತೀನಿ. ಅದೇನು ಗೊತ್ತಾ? ಫ್ರೆಂಚ್ ಫ್ರೈಸ್. ಓಕೆನಾ? ಇಷ್ಟನಾ? ಸರಿ ಬಾ ಮಾಡೋಣ. ಪಾಪು ಫ್ರೆಂಚ್ ಫ್ರೈಸ್ ರೆಡಿ. ತಗೋತೀನಿ ನೋಡು, ತಿನ್ನು. ತಿನ್ನು ನೋಡು ಫಸ್ಟು, ಹೆಂಗಿದೆ? ಚೆನ್ನಾಗಿದೆಯಾ? ಹಾಂ, ಥ್ಯಾಂಕ್ ಯು. ಅವ್ರದ್ದು ಸೇಮ್ ಶಿವಮೊಗ್ಗ ಅಲ್ಲಿ ಓಡಾಟ ಅವ್ರದ್ದು. ಸರಿ ಬನ್ನಿ, ಐದು ಫೋನ್ ಮಾಡಿ ನನಗೆ. ಹೌದು ಹೌದು ಹೌದು, ಸರಿ ಆಯ್ತು. ನಾನು ನಿಮ್ಮಪ್ಪ ಅದಕ್ಕಂತ ಯಾರು ನಿಮ್ಮಪ್ಪ? ನಾನು ನಿಮ್ಮಪ್ಪ. ಬರ್ತೀಯ ಮಗ್ನೆ?
6 ತಿಂಗಳಿಗೆ ಗೊತ್ತಾಗ್ಬಿಡ್ತು ನಿಂಗೆ ಅಪ್ಪ ಯಾರು ಅಂತ. ಅವ್ರ ಹತ್ರ ಹೋಗಿ ಹೇಳ್ತಾ ಫುಲ್ ಜೋರ ಒಯ್ಲೆ ಅಪ್ಪ ಬಂತವಾಗ ನೀನು ಬಾಯ್ ಬಾಯ್ ಇಷ್ಟಲಾಗ ಅಕ್ಕ ಇಲ್ಲೋಳ ವೈಶಕ್ಕ ಇದು ಪಾಪು ರೆಡಿನಾ? ಯಾಕೆ ಲೇಟ್ ಆಯ್ತಲ್ಲ? ಹಾಂ ಬೇಗ ರೆಡಿ ಆಗು. ನೋಡಿ ಹಿಂಗೆ ಕಿತ್ತಾಕಿದ್ದೀರ. ಸೊ ಫೈನಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನಾವು 10 ಗಂಟೆಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಲೇ ಇಲ್ಲ. ಏನೋ ಒಂದು ಕಾರಣದಿಂದ ಲೇಟ್ ಆಗಿಬಿಡುತ್ತೆ. ಆ ಪೋರ್ಟಬಲ್ ಗ್ಯಾಸ್ ಫಿಲ್ಲರ್ ಬೇಕಾಗಿತ್ತು, ಅದನ್ನು ಹುಡ್ಕೊಂಬರೋಕ್ಕೆ ಚಂದು ಮತ್ತು ನಮ್ಮ ಅಕ್ಕ ಹೋಗಿದ್ರು. ಎಷ್ಟು ಅಂಗಡಿ ಸುತ್ತಿದ್ರೂ ಸಿಗಲಿಲ್ವಂತೆ, ಹಾಗೆ ಬಂದರು. ಅದನ್ನು ತರಿಸಿದ್ದು ಕೂಡ ವೇಸ್ಟ್ ಆಗೋಯ್ತು. ಸೊ ಅದಾದಮೇಲೆ ನಾವು ಊಟ ಮಾಡಿ ಮಕ್ಕಳಿಗೆಲ್ಲ ರೆಡಿ ಮಾಡಿಕೊಂಡು ಹೊರಡೋಷ್ಟ್ರೊಳಗಡೆ 11 ಗಂಟೆ ಆಗೋಯ್ತು. ಹಾಗೆ ಹೋಗ್ತಾ ಮಧ್ಯರಾತ್ರಿ 2 ಗಂಟೆಯಲ್ಲಿ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ ಹತ್ರ ನಿಲ್ಲಿಸಿದ್ರು ಚಂದು. ಅಲ್ಲಿ ಬಿಸಿ ಬಿಸಿ ಇಡ್ಲಿ ಮಾಡ್ತಾಯಿದ್ರು. ನಮಗೆ ಕಾಫಿ ಬೇಡ, ಇಡ್ಲಿ ತಿಂತೀವಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಅಕ್ಕ ಒಂದೊಂದು ಇಡ್ಲಿ ತಿಂದ್ವಿ. ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಂದ ಹೊರಟ್ವಿ. ಬಂಗಾರಿ ಎಷ್ಟು ಟೈಮು ಸೋನಿ ಇವಾಗ? 2:30 ನೋಡು ನನ್ನ ಬಂಗಾರಿ ಹೆಂಗೆದ್ದೇವನೆ. ಬಂಗಾರಿ ಸೊ ಫೈನಲಿ ನಾವು ನಮ್ಮ ಪ್ಲೇಸ್ನ ರೀಚ್ ಆಗೋದಕ್ಕೆ ಇನ್ನೊಂದು 2 ಮಿನಿಟ್ಸ್ ಇತ್ತು ಅಷ್ಟೇ. ಬೆಳಗಿನ ಜಾವ 6:30 ಆಗಿತ್ತು. ನಾವು 7 ಗಂಟೆಗೆ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡ್ವಿ, ಬಟ್ 6:30ಗೆ ರೀಚ್ ಆದ್ವಿ. ಹೆಂಗೆ ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ, ಬೇಗನೆ ರೀಚ್ ಆಗಿಬಿಟ್ವಿ. ಸೊ ನಾವು ಬಂದಿದ್ದು ಬೇರೆ ಎಲ್ಲಿಗೂ ಅಲ್ಲ, ನಮ್ಮ ಶೃಂಗೇರಿಗೆ. ನಮ್ಮ ಪಾಪಗೆ ಅಕ್ಷರಾಭ್ಯಾಸ ಮಾಡಿಸೋದಿತ್ತು, ಹಾಗಾಗಿ ನಾವು ಶೃಂಗೇರಿಗೆ ಬಂದ್ವಿ. ಫುಲ್ಲು ಇವತ್ತು ಪಾಪುನು 6:30ಗೆ ಎದ್ಬಿಟ್ಟಿದ್ದ. ನೈಟ್ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದ್ದ, ಹಾಗಾಗಿ ಬೇಗನೆ ಎದ್ಬಿಟ್ಟಿದ್ದ. ನಾರ್ಮಲಾಗಿ ಅವನು 8:30ಗೆ ಎದ್ದೇಳ್ತಿದ್ದು ಮನೆಯಲ್ಲಿ. ಅದಾದಮೇಲೆ ನಾವು ಅಲ್ಲಿ ಫ್ರೆಶ್ನಪ್ ಆಗಿ ರೆಡಿ ಆಗಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದು ರೂಮ್ನ ಮಾಡಿದ್ರು ಚಂದು. ರೂಮೇ ಇಲ್ಲ ಅಂತ ಹೇಳ್ತಿದ್ರಂತೆ. ಆಮೇಲೆ ಪಾಪುನ ನೋಡಿ ರೂಮ್ನ ಕೊಟ್ರಂತೆ. 6 ಮಂತ್ ಬೇಬಿ ಇದೆ ಅಂತ ಹೇಳಿದಾಗ ಓಕೆ ಅಂತ ಹೇಳ್ಬಿಟ್ಟು ಒಂದು ರೂಮ್ನ ಕೊಟ್ಟರು. ನಾವೆಲ್ಲರೂ ರೆಡಿಯಾಗಿ ಆಚೆ ಬರೋಷ್ಟರೊಳಗಡೆ 9:30 ಆಯಿತು. ಸೊ 7:30ಇಂದ 1:30ವರೆಗೂ ಅಕ್ಷರಾಭ್ಯಾಸ ಮಾಡಿಸ್ತಾರಂತೆ. ಸೊ ಅಷ್ಟರಲ್ಲಿ ಹೋಗೋಣ. ಅಲ್ಲಿಂದ ಮುಗಿಸ್ಕೊಂಡು ನಾವು ಹೊರನಾಡಿಗೆ ಹೋಗಬೇಕಾಗಿತ್ತು ಪಾಪುಗೆ ಅನ್ನಪ್ರಾಶನ ಮಾಡಿಸೋದಕ್ಕೆ. ಸೊ ಇಲ್ಲಿ ಬೇಗ ಮುಗಿಸೋಣ ಅಂತ ಹೇಳ್ಬಿಟ್ಟು 9:30 ಅಷ್ಟರಲ್ಲಿ ದರ್ಶನಕ್ಕೆ ಅಂತ ಹೋದ್ವಿ. ಇದು ನಾನು 2nd ಟೈಮು ಶೃಂಗೇರಿಗೆ ಬರ್ತಾಯಿದ್ದು. 8ನೇ ಕ್ಲಾಸಲ್ಲಿ ಟ್ರಿಪ್ ಅಂತ ಹೇಳ್ಬಿಟ್ಟು ಶೃಂಗೇರಿಗೆ ಕರ್ಕೊಂಡ್ಬಂದಿದ್ರು. ಶೃಂಗೇರಿ, ಹೊರನಾಡು, ಕಳಸ ಎಲ್ಲ. ಸೊ ಅವಾಗ ಬಂದಿದ್ದು. ಅದಾದಮೇಲೆ ಇವಾಗಲೇ ಪಾಪುನ ಕರ್ಕೊಂಡು ಬರ್ತಾ ಇರೋದು. ಪಾಪುನ ಮೊದಲನೇ ಸಲ ಟೆಂಪಲ್ ಕರ್ಕೊಂಬರ್ತಾ ಇರೋದು ಶೃಂಗೇರಿಗೇ. ಹೊರನಾಡಿಗೆ ಕರ್ಕೊಂಡೋಗಿ ಅನ್ನಪ್ರಾಶನ ಮಾಡಿಸ್ಬೇಕು ಅಂತಿತ್ತು. ಅದಾದಮೇಲೆ ನಮ್ಮ ಅಕ್ಕನ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಫಸ್ಟು ಶೃಂಗೇರಿಗೆ ಬಂದ್ವಿ. ಶೃಂಗೇರಿಯಿಂದ ಹೊರನಾಡಿಗೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಅಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ, ಫೋನೇ ಯೂಸ್ ಮಾಡೋಂಗಿಲ್ಲ. ಸೊ ಹಾಗಾಗಿ ಅಲ್ಲೇನೂ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಸೊ ಅದಾದಮೇಲೆ ಇಲ್ಲಿ ಆನೆ ಕೈಲಿ ಆಶೀರ್ವಾದ ಮಾಡಿಸ್ಕೋತಾ ಇದ್ರು. ಸೊ ನನಗಂತೂ ಭಯನೇ ಆಗ್ತಾಯಿತ್ತು. ಚಂದು ಮಾಡ್ಸೋಣ ಇರು ಪಾಪುಗೆ ಅಂತ ಹೇಳ್ತಾಯಿದ್ರು. ನಾನು ಎಲ್ಲಿ ಜೋರಾಗಿ ಏನಾದರೂ ಏಟಾಗ್ಬಿಟ್ರೆ ಏನು ಮಾಡೋದು ಅಂತ ಅನ್ಕೋತಾ ಇದ್ದೆ. ಬಟ್ ನೋಡಿ ಅವನು ಸುಮ್ಮನೆ ಇದ್ದ, ಏನು ಮಾತೇ ಆಡಲಿಲ್ಲ. 2 ಸಲ ಹೊಡಿತು, ಅವನೇನು ಮಾತಾಡಲಿಲ್ಲ, ಏನು ಮಾಡಲಿಲ್ಲ, ಅವನ ಪಾಡಿಗೆ ಅವನಿದ್ದ. ನನಗೆ ಭಯ ಆಗ್ತಾಯಿತ್ತು. ಯಾಕೆ ಅಂತ ಹೇಳಿದ್ರೆ ನಾನು ಒಂದು ಸಲ ಇದೇ ಥರ ಆಶೀರ್ವಾದ ಮಾಡಿಸ್ಕೊಳ್ಳೋಕೆ ಹೋಗಿ ಅದು ಜೊಲ್ಲಿ ಇರುತ್ತಲ್ಲ, ಅದನ್ನೆಲ್ಲ ನನ್ನ ತಲೆ ಮೇಲೆ ಹಾಕ್ಬಿಟ್ಟಿತ್ತು. ಆವಾಗಿಂದ ನನಗೆ ಭಯ ಆನೆ ಹತ್ರ ಹೋಗಿ ಆಶೀರ್ವಾದ ಮಾಡಿಸ್ಕೊಳ್ಳೋದಕ್ಕೆ. ಆದರೂ ಮಾಡಿಸ್ಕೊ ಅಂತ ಹೇಳಿದ್ರು ಚಂದು ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡೆ. ಆ್ಯಕ್ಚುಲಿ ಅದು ಹೆಂಗೆ ಬುದ್ಧಿ ಕಲ್ತಿದೆ ಅಂತ ಹೇಳಿದ್ರೆ, ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಮಾತ್ರ ಆಶೀರ್ವಾದ ಮಾಡೋದು. ಅದು 10 ರೂಪಾಯಿ ಕೊಡಬೇಕು, ಕೊಟ್ಟೋರಿಗೆ ಮಾತ್ರ ಆಶೀರ್ವಾದ ಮಾಡುತ್ತೆ, ಇಲ್ಲ ಅಂತಂದರೆ ಮಾಡಲ್ಲ. ಅದಾದಮೇಲೆ ಅಲ್ಲೇ ವಿದ್ಯಾನಾಥೇಶ್ವರ ಇತ್ತು, ಅಲ್ಲಿಗೆ ಹೋಗಿ ಎಲ್ಲ ದರ್ಶನ ಮಾಡಿಕೊಂಡು ಬಂದ್ವಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು, ಕಾಲು ಇಡೋದಕ್ಕೆ ಆಗ್ತಾ ಇರಲಿಲ್ಲ, ಕಾಲೆಲ್ಲ ಸುಟ್ಟು ಹೋಗ್ತಾಯಿತ್ತು.
ಪಾಪುನೂ ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ನಮ್ಮ ಅಕ್ಕ ಮತ್ತು ಅವ್ರ ಅತ್ತೆ ಪಾಪುಗೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಅಂತ ಕರ್ಕೊಂಡು ಹೋಗಿದ್ರು. 3 ಜನದ ಮೇಲೆ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಹೋಗಲಿಲ್ಲ. ಸೊ ಅದಾದಮೇಲೆ ಪಾಪುಗೆ ಹೊಟ್ಟೆ ಹಶ್ವಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಫೀಡಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಫೀಡಿಂಗ್ ರೂಮು ಇತ್ತು. ತುಂಬ ಕ್ಲೀನು ನೀಟಾಗಿತ್ತು, ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಪಾಪುಗೆ ಫೀಡಿಂಗ್ ಮಾಡಿ ವೆಯ್ಟ್ ಮಾಡ್ತಾಯಿದ್ವಿ. ಅವರಂತೂ ಬರಲೇ ಇಲ್ಲ. ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ತುಂಬ ಲೇಟ್ ಆಯಿತು ಅವ್ರು ಬರೋಷ್ಟ್ರೊಳಗಡೆ. ಇನ್ನೇನು ಅವರು ಬರೋದು ಲೇಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಸೊ ಪಾಪುನ ಚೆಂದು ಆಟ ಆಡಿಸ್ಕೊಂಡು ಕೂತಿದ್ರು. ಅದಾದಮೇಲೆ ಅವರು ಬರೋದು ಲೇಟಾಗೋಯ್ತಲ್ಲ, ನಮಗೆ ಬೇರೆ ಹೊಟ್ಟೆ ಬೇರೆ ಹಸುವಾಗ್ತಿತ್ತು. ಎಷ್ಟೊತ್ತು ಊಟ ಮಾಡ್ತೀವೋ ಅಂತ ಅನಿಸ್ತಾಯಿತ್ತು. ಆಚೆ ಊಟ ತಿನ್ಕೊಂಬಂದ್ಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ 12:30ಗೆ ಪ್ರಸಾದ ಕೊಡ್ತಾರೆ ಅಂತ ಬೋರ್ಡು ಹಾಕಿದ್ರು. ಸೊ ಇನ್ನೊಂದು ಅರ್ಧ ಗಂಟೆ ಇದೆ, ಇಲ್ಲೇ ಕುತ್ಕೊಂಡು ವೆಯ್ಟ್ ಮಾಡಿಬಿಡೋಣ, ಅಷ್ಟೊತ್ತಿಗೆ ಅವರು ಬಂದುಬಿಡ್ತಾರೆ. ಎಲ್ಲರೂ ಒಟ್ಟಿಗೆ ಪ್ರಸಾದ ತಿನ್ಕೊಂಡು ಹೊರಡೋಷ್ಟರೊಳಗಡೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. 12:30 ಆಯಿತು, ಅವರೂ ಬಂದರು. ಸ್ವಲ್ಪ ರಶ್ ಇತ್ತಂತೆ, ಹಾಗಾಗಿ ಲೇಟ್ ಆಯಿತು ಅಂತ ಹೇಳಿದ್ರು. ಸೊ ಅಲ್ಲಿ ಊಟಕ್ಕೆಲ್ಲ ಆಲ್ರೆಡಿ ಕೂತ್ಕೊಂಡಿದ್ರು. ಸೊ ನಾವು ಹೋಗಿ ಊಟಕ್ಕೆ ಕೂತ್ಕೊಂಡ್ವಿ. ಸೊ ಊಟ ತುಂಬ ಚೆನ್ನಾಗಿತ್ತು. ಪ್ರಸಾದ ನನಗೆ ಏನು ಗೊತ್ತಾ, ಟೆಂಪಲಲ್ಲಿ ಪ್ರಸಾದ ಮಾಡ್ತಾರಲ್ಲ, ಆ ಪ್ರಸಾದ ಟೇಸ್ಟು ನಾವು ಮನೇಲಿ ಮಾಡಿದ್ರೆ ಬರೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಪ್ರಸಾದ ಎಲ್ಲ ತಿಂದ್ಕೊಂಡು ಹೊರಟ್ವಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿತ್ತು. ಕಾರ್ ಒಳಗಡೆ ಕೂತ್ಕೊಳ್ಳೋದಕ್ಕೆ ಆಗ್ತಾಯಿರಲಿಲ್ಲ. ಒಂದು ಅರ್ಧ ಗಂಟೆ ಕಾರ್ನ ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟಿದ್ರು. ಯಪ್ಪ, ಅದರೊಳಗಡೆ ಕೂತ್ಕೊಳ್ಳೋಕೆ ಆಗ್ತಾಯಿರಲಿಲ್ಲ, ಫುಲ್ ಸೆಕೆ ಆಗ್ತಾಯಿತ್ತು. ಸೊ ಹಾಗಾಗಿ ಅಲ್ಲೇ ಒಂದು ಅಂಗಡಿ ಹತ್ರ ನಿಲ್ಲಿಸಿ ಒಂದು ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಬಾಟ್ಲು ತೊಗೊಂಡು ಬಂದರು. ಕುಡ್ಕೊಂಡು ಮತ್ತೆ ಹೋಗಿ ರೀಚ್ ಆದ್ವಿ ಹೊರನಾಡಿಗೆ ರೀಚ್ ಆಗ್ತಿದ್ದಂಗೆ ಒಂದು ದೊಡ್ಡ ಶಾಕು. ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಾಳೆ ಅನ್ನಪ್ರಾಶನ ಮಾಡಿಸಲ್ಲ ಅಂತ ಹೇಳಿದ್ರು. ಅಯ್ಯೋ, ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಅಷ್ಟು ದೂರದಿಂದ ಅದಕ್ಕೋಸ್ಕರ ಅಂತಲೇ ಬಂದಿದ್ದೀವಿ, ಬಟ್ ಅದನ್ನೇ ಮಾಡ್ಸೋದಕ್ಕೆ ಆಗ್ತಾಯಿಲ್ಲ ಅಂತ ತುಂಬ ತಲೆ ಕೆಟ್ಟೋಯ್ತು ನನಗಂತೂ. ಬಟ್ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೋಡೋಣ, ಒಳಗಡೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಈ ಥರ ಗೊತ್ತಿರಲಿಲ್ಲ, ಬಂದುಬಿಟ್ವಿ, ಮಾಡಿಕೊಡ್ತೀರಾ ಅಂತ ಕೇಳೋಣ ಬಾ ಅಂತ ಹೇಳ್ಬಿಟ್ಟು ಚಂದು ಕರ್ಕೊಂಡು ಹೋದರು. ಫಸ್ಟು ದರ್ಶನ ಮಾಡ್ಕೊಂಬಿಡೋಣ, ಆಮೇಲೆ ಅಲ್ಲಿ ಯಾರ ಹತ್ರನಾದರೂ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸರಿ ಅಂತ ನಾವು ಹೋದ್ವಿ. ಅಲ್ಲಿ ಸಿಕ್ಕಾಪಟ್ಟೆ ಜೋರಾಗೆ ನಡೀತಾ ಇತ್ತು, ಅಂದರೆ ರಥೋತ್ಸವ. ಇವತ್ತು ನಾಳೆ ಅಂದರೆ ನಾವು ಹೋಗಿದ್ದು ಫ್ರೈಡೇ ಮತ್ತು ಸ್ಯಾಟರ್ಡೇ ಮಾಡಲ್ಲ ಅಂತ ಹೇಳಿದ್ರು. ಬಟ್ ಏನು ಮಾಡೋದು, 2 ದಿವಸ ಇದ್ದರೆ 2 ದಿವಸನೂ ಸ್ಟೇ ಆಗಬೇಕಾಗುತ್ತೆ. ಇಲ್ಲ ಅಂತಂದರೆ ಇವಾಗ ಹೊರಡೋಕ್ಕೂ ಆಗಲ್ಲ, ಸಿಕ್ಕಾಪಟ್ಟೆ ಆಲ್ರೆಡಿ ಟಯರ್ಡ್ ಆಗಿದೆ. ಶೃಂಗೇರಿಗೆ ಹೋಗಿ ಅಲ್ಲಿಂದ ಮತ್ತೆ ಹೊರನಾಡಿಗೆ ಬಂದಿದ್ದೀವಿ. ಡ್ರೈವ್ ಮಾಡಿ ಅವ್ರಿಗೂ ಸುಸ್ತಾಗಿರುತ್ತೆ. ಈಗ ಏನು ಮಾಡೋದು, ಸ್ಟೇ ಮಾಡಬೇಕಾಗತ್ತೆ, ಇಲ್ಲ ಅಂತಂದರೆ ಹೊರಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾಯಿದ್ವಿ. ಫಸ್ಟು ನೋಡ್ಬಿಡೋಣ, ಫಸ್ಟು ಟೆಂಪಲ್ ದರ್ಶನ ಮಾಡಿ ಆಮೇಲೆ ಹೆಂಗಾಗುತ್ತೋ ಹಂಗೆ ಮಾಡೋಣ ಅಂತ ಹೇಳ್ಬಿಟ್ಟು ದರ್ಶನಕ್ಕೆ ಹೋದ್ವಿ. ಒಳಗೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಅಲ್ಲೇ ಪ್ರಸಾದನೂ ತಿನ್ಕೊಂಡು ಬಂದ್ವಿ. ಅಲ್ಲಿ ಒಳಗಡೆ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಇವತ್ತು ನಾಳೆ ಮಾಡಲ್ಲ ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ, ರಥೋತ್ಸವ ಇರೋದ್ರಿಂದ ಇವತ್ತು ನಾಳೆ ಅನ್ನಪ್ರಾಶನ ಮಾಡಬಾರ್ದು ಅಂತ ಶಾಸ್ತ್ರದಲ್ಲೇ ಬಂದಿದೆ. ಹಾಗಾಗಿ ನಾವು ಮಾಡೋದಕ್ಕಾಗಲ್ಲ, ನೀವು ಬೇಕಿದ್ರೆ ಸಂಡೇವರೆಗೂ ಇದ್ದು ಸಂಡೇ ಬೆಳಿಗ್ಗೆನೇ ಮಾಡ್ತೀವಿ, ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದ್ರು. ನಮಗೇನು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಇನ್ನು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಅವ್ರು ಮಾಡಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ. ಆಮೇಲೆ ಚಂದು ಸಂಡೇವರೆಗೂ ಇರೋಣವಾ ಅಥವಾ ನೆಕ್ಸ್ಟ್ ಟೈಮ್ ಬರೋಣವಾ ಅಂತ ಕೇಳಿದ್ರು. ನಂಗೆ ಯಾಕೋ ಬಂದಿದ್ದೀವಿ ಇಲ್ಲಿವರೆಗೂ, ಮತ್ತೆ ಟ್ರಾವೆಲ್ ಮಾಡಿಕೊಂಡು ಪಾಪ ಕರ್ಕೊಂಡು ಬರೋದಕ್ಕಾಗಲ್ಲ. ಸೊ ಇದ್ಬಿಟ್ಟೆ ಹೋಗೋಣ ಅಂತ ಅನಿಸ್ತು. ಸೊ ಹಾಗಾಗಿ ಅಲ್ಲೇ ರೂಮ್ ಮಾಡಿಕೊಂಡು ಸ್ಟೇ ಆಗಿಬಿಡೋಣ. ನಾಳೆ ಯಾವುದಾದ್ರು ಟೆಂಪಲ್ಗೆ ಹೋಗಿ ನೋಡಿಕೊಂಡು ಆಮೇಲೆ ಸಂಡೇ ಬೆಳಿಗ್ಗೆನೇ ಮುಗಿಸ್ಕೊಂಡು ಹೊರಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ರಥೋತ್ಸವನ. ನೈಟು 12 ಗಂಟೆವರೆಗೂ ಫುಲ್ಲು ಪಟಾಕಿ ಎಲ್ಲ ಹೊಡ್ಕೊಂಡು, ಮತ್ತು ತೇರೆಲ್ಲ ತೊಗೊಂಡು, ಮತ್ತು ಉತ್ಸವ ಮೂರ್ತಿ ಇರ್ತಲ್ಲ ಅದನ್ನೆಲ್ಲ ಮೆರವಣಿಗೆ ಮಾಡಿಕೊಂಡು ಚೆನ್ನಾಗಿ ಮಾಡ್ತಾಯಿದ್ರು. ಬಟ್ ನಾವು ಟಯರ್ಡ್ ಆಗಿದ್ದರಿಂದ ಅಲ್ಲಿಗೆ ಮತ್ತೆ ಹೋಗಿ ನೋಡೋಕ್ಕಾಗಲಿಲ್ಲ. ಸೊ ಈ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.